ಚಾರ್ಜ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಮ್ಯಾಟರ್ ಅಂದರೆ ಸಣ್ಣ ಕಣಗಳು ಎಲ್ಲ. ಹಾಂ ಆಯಿತಾ. ಫಾರ್ ಎಕ್ಸಾಂಪಲ್ ಈ ಪೆನ್ನಲ್ಲಿ ಚಾರ್ಜ್ ಇದೆಯಾ ಆ ಥರ, ಈ ಪೇಪರಲ್ಲಿ ಚಾರ್ಜ್ ಇದೆಯಾ ಆ ಥರ, ಯಾವುದ್ರಲ್ಲಿ ಚಾರ್ಜ್ ಇದೆ ಆ ಥರ. ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇನ್ ದ ಮ್ಯಾಟರ್ ಲೆಟ್ ಅಸ್ ಕ್ಯಾರಿ ಆನ್ ದ ಫಾಲೋಯಿಂಗ್ ಆಕ್ಟಿವಿಟಿ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ 2 ಆಕ್ಟಿವಿಟಿ ಕೊಟ್ಟಿದ್ದಾರೆ. Comb dry hair. Does the comb then attract small pieces of paper? ಅಟ್ರಾಕ್ಟ್ ಮಾಡುತ್ತಲ್ವಾ? ಮಾಡುತ್ತೆ. ಮಾಡಿ ನೋಡಿದ್ಯಾ? ರಬ್ಬರ್ ಗ್ಲಾಸ್ ರಾಡ್ ವಿತ್ ಅ ಸಿಲ್ಕ್ ಕ್ಲಾತ್. ಒಂದು ಗ್ಲಾಸ್ ರಾಡ್ ಅಥವಾ ಗ್ಲಾಸ್ನ ಸಿಲ್ಕ್ ಕ್ಲಾತಲ್ಲಿ ರಬ್ ಮಾಡಬೇಕಂತೆ. ಆ್ಯಂಡ್ ಬ್ರಿಂಗ್ ದ ರಾಡ್ ನಿಯರ್ ದ ಇನ್ಫ್ಲೇಟೆಡ್ ಬೆಲೂನ್. ಅದನ್ನು ಆಮೇಲೆ ಒಂದು ಬೆಲೂನ್ನ ತಂದು ಅದ್ರ ಪಕ್ಕ ಇಡಬೇಕಂತೆ. ಏನಾಗುತ್ತೆ? ಅಬ್ಸರ್ವ್ ವಾಟ್ ಹ್ಯಾಪನ್ಸ್. ನಿನ್ನ ಪ್ರಕಾರ ಏನಾಗುತ್ತೆ? ಡಬ್ ಅನ್ನುತ್ತೆ. ಹೌದಾ? ಬ್ಲಾಸ್ಟ್ ಆಗುತ್ತೆ. ಸೊ ಯಾವುದ್ರಲ್ಲಿ ಚಾರ್ಜ್ ಇದೆ ಅಂತ ಪ್ರೂವ್ ಆಯಿತು? ಆಟಮ್ ಮಾಲಿಕ್ಯೂಲ್. ಕೂಮಲ್ಲಿ, ಗ್ಲಾಸಲ್ಲಿ. ಏನಕ್ಕೆ? ಅದು ಒಂದ್ಸಲ ರಬ್ ಆದಾಗ ಅದರಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿದೆ ಅಂತ ಅರ್ಥ. ಇವಾಗ ಕೂಮ್ಗೆ ಮತ್ತು ಗ್ಲಾಸ್ ಅದೇ ಎಕ್ಸಾಂಪಲ್ ಕೊಟ್ಟಿದ್ದು. ಇದರ ಸಿಲ್ಕ್ ಕ್ಲಾತ್ನಲ್ಲಿ ರಬ್ ಮಾಡಿದ್ದೀವಿ, ಅದಕ್ಕೆ ಅಲ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಜನರೇಟ್ ಆಗಿದೆ ಅಂತ ಇಲ್ಲಿ ತೋರಿಸಿದೆ ಈ 2 ಎಕ್ಸಾಂಪಲ್ಸಲ್ಲಿ. ಸ್ಟ್ರಕ್ಚರ್ ಆಫ್ ಆಟಮ್ಸ್, ಚಾಪ್ಟರ್ 4. In chapter 3 we have learned that atoms and molecules are fundamental building blocks of the matter. Atoms ಮತ್ತೆ molecules ಇದು ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರೆ, ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ಏನು ಇದೆಲ್ಲ ಬಿಲ್ಡಿಂಗ್ ಬ್ಲಾಕ್ಸ್. ಆ ಥರ ಕೆಲಸ ಮಾಡುತ್ತೆ. ಓಕೆ. ದ existence of different kind of matter is due to different atom constituting them. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾಟರ್. ಬೇರೆ ಬೇರೆ ಮ್ಯಾಟರ್ ಇರುತ್ತೆ ಮತ್ತು ಆಟಮ್ಸ್ ಅವಾಗ ಬೇರೆ ಬೇರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಗಲೇ ಹೇಳ್ದಂಗೆ H2O ಒಂದು ಎಕ್ಸಾಂಪಲ್ ತಗೊಳ್ಳೋಣ. ವಾಟರ್ ಇದು H2O ಏನು? ವಾಟರ್. ಬರೀ ಆಕ್ಸಿಜನ್ ತಗೋ O. ಹಾಗೆ ಡಿಫ್ರೆಂಟ್ ಎಲಿಮೆಂಟ್ ಡಿಫ್ರೆಂಟ್ ಆಟಮ್ಸ್ ಆಯ್ತಲ್ವಾ? ಅದನ್ನ ಇಲ್ಲಿ ಹೇಳ್ತಾರೆ. ನಾವ್ ದ ಕ್ವಶನ್ ಅರೈಸಸ್. ಇಲ್ಲೊಂದು ಕ್ವಶನ್ ಏನಂತ ಕೇಳ್ತಿದ್ದಾರೆ ಅಂದರೆ, ವಾಟ್ ಮೇಕ್ಸ್ ದ ಆಟಮ್ ಆಫ್ ಆನ್ ಎಲಿಮೆಂಟ್ ಡಿಫ್ರೆಂಟ್ ಫ್ರಮ್ ಆಟಮ್ ಆಫ್ ಅನದರ್ ಎಲಿಮೆಂಟ್. ಒಂದು ಆಟಮ್ಗೂ ಮತ್ತು ಇನ್ನೊಂದು ಆಟಮ್ಗೂ ಏನು ಡಿಫ್ರೆನ್ಸು, ಅದರೊಳಗೆ ಇರೋ ಎಲಿಮೆಂಟ್ಗಳು ಏನು ಡಿಫ್ರೆನ್ಸು ಅನ್ನೋದು ಕ್ವಶನ್ ಮಾರ್ಕ್ ಮೊದಲನೇದು. ಆರ್ ಆಟಮ್ ರಿಯಲಿ ಇಂಡಿವಿಸಿಬಲ್? ಈ ಆಟಮ್ ನಿಜವಾಗ್ಲೂ ಕಟ್ ಮಾಡೋಕ್ಕೆ ಸಾಧ್ಯ ಇಲ್ವಾ? ಅದನ್ನು ಬ್ರೇಕ್ ಮಾಡೋಕ್ಕೆ ಆಗಲ್ವಾ? ಎರಡನೇ ಕ್ವೆಶ್ಚನು. ಆಸ್ ಪ್ರಪೋಸ್ಡ್ ಬೈ ಡೆಲ್ಟನ್, ಆರ್ ದೇ ಆರ್ ಸ್ಮಾಲರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇನ್ಸೈಡ್ ದ ಆಟಮ್, ಅಥವಾ ಚಿಕ್ಕದಾಗಿರ್ಬೋದಾ ಅಂತ. ವಿ ಶಿಲ್ ಫೈಂಡ್ ಔಟ್ ದ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇನ್ ದಿಸ್ ಚಾಪ್ಟರ್. ಈಗ ನಾವು ಈ ಚಾಪ್ಟರ್ಲಿ ಏನು ಕಲಿತಿದ್ದೀವಿ ಅದನ್ನ ಹೇಳಿದ್ದಾರೆ ಇಲ್ಲಿ. ಆಟಮ್ಸು ಬ್ರೇಕ್ ಆಗುತ್ತಾ, ಬ್ರೇಕ್ ಮಾಡ್ಬೋದಾ, ಅಥವಾ ತುಂಬ ಚಿಕ್ಕದಾಗಿದೆಯಾ, ಅದು ಒಂದು. ಇನ್ನೊಂದು ಆಟಮ್ಸ್ ಒಳಗಡೆ ಎಲಿಮೆಂಟ್ ಸೇಮಾ, ಇದನ್ನು ನಾವು ಈ ಚಾಪ್ಟರ್ಲಿ ಕಲಿತಾ ಇದ್ದೀವಿ. ವಿ ಶಿಲ್ ಫೈಂಡ್ ಔಟ್ ದ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇನ್ ದಿಸ್ ಚಾಪ್ಟರ್. ವಿ ವಿಲ್ ಲರ್ನ್ ಅಬೌಟ್ ದ ಸಬ್ ಅಟಾಮಿಕ್ particles and various models that have been proposed to explain how these particles are arranged within the atom. ಈ ಒಂದು ಆಟಮ್ ಒಳಗಡೆ ಈಗ ಈ ಥರ ಬಿಲ್ಡಿಂಗ್ ಬ್ಲಾಕ್ಸ್ ಥರ ಇತ್ತು, ಆ ಥರ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅವ. ಒಂದು ಆಟಮ್ ಒಳಗಡೆ ಇನ್ನೊಂದು ಚಿಕ್ಕ ಸಬ್ ಅಟಾಮಿಕ್ ಪಾರ್ಟಿಕಲ್ ಥರನ, ಅಥವಾ ಈ ಥರನ, ಅಥವಾ ಅದ್ರೊಳಗಡೆ ಇರೋ ಪ್ರಾಪರ್ಟೀಸ, ಅದ್ರ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ಓದ್ತಾ ಇದ್ದೀವಿ. A major challenge before the scientists at the end of the 19th century was to reveal the structure of the atom as well as to explain this important property. ಆಟಮ್ದು ಸ್ಟ್ರಕ್ಚರ್ ಏನು ಮತ್ತು ಅದರೊಳಗಡೆ ಇರೋ ಪ್ರಾಪರ್ಟೀಸ್ ಏನು ಅನ್ನೋದೇ ತಿಳ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತಂತೆ 19th ಸೆಂಚುರಿನಲ್ಲಿ. ದಿ elucidation of the structure of atom is based on the series of experiments.
ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಆ ಎಕ್ಸ್ಪೆರಿಮೆಂಟ್ ಬೇಸ್ ಮೇಲೆ ಇದೆಲ್ಲ ಹೇಳ್ತಾ ಇದ್ದಾರೆ. ಒನ್ ಆಫ್ ದ ಫಸ್ಟ್ ಇಂಡಿಕೇಶನ್ ದಟ್ ಆಟಮ್ಸ್ ಆರ್ ನಾಟ್ ಇಂಡಿವಿಸಿಬಲ್. ಮೊದಲನೇದೇ ಪಾಯಿಂಟು, ಆಟಮ್ಮು ಅಷ್ಟು ಈಸಿಯಾಗಲ್ಲ, ಆಟಮ್ಮು ಬ್ರೇಕ್ ಮಾಡೋಕ್ಕಾಗಲ್ಲ. ಮೊದಲನೇದೇ ಕಮ್ಸ್ ಫ್ರಮ್ ಸ್ಟಡಿಂಗ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಇದರಲ್ಲಿ ಹೇಳಿದ್ದಾರೆ ಆ ಥರ. ಓಕೆ, ಆಟಮ್ನ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ. ಆ್ಯಂಡ್ ದ ಕಂಡೀಷನ್ ಅಂಡರ್ ವಿಚ್ ದ ಎಲೆಕ್ಟ್ರಿಸಿಟಿ ಈಸ್ ಕಂಡಕ್ಟೆಡ್ ಬೈ ದ ಡಿಫ್ರೆಂಟ್ ಸಬ್ಸ್ಟೆನ್ಸ್. ಮತ್ತು ಇನ್ನೊಂದು ಕಂಡೀಷನ್ ಏನು ಹೇಳಿದ್ದಾರೆ ಅಂದರೆ, ಕಂಡೀಷನ್ ಏನಿದೆ ಅಂದರೆ ಎಲೆಕ್ಟ್ರಿಸಿಟಿ ಎಷ್ಟೊಂದು ಡಿಫ್ರೆಂಟ್ ಸಬ್ಸ್ಟೆನ್ಸ್ ಇಂದ ಆಗಿದೆ ಅನ್ನೋದು ಒಂದು ಕಂಡೀಷನ್ ಮೇಲೆ ಹೇಳ್ತಾ ಇದ್ದಾರೆ. ಫ್ರಮ್ ದೀಸ್ ಆಕ್ಟಿವಿಟೀಸ್, ದೀಸ್ ಅಂದರೆ ಯಾವುದು? ಒಂದು ಕುಮ್, ಅನದರ್ ಒನ್ ಗ್ಲಾಸ್ ಬಲೂನ್ ಎಕ್ಸಾಂಪಲ್ ಇಂದ ಅದ್ರ ಬೇಸ್ ಮೇಲೆ ಕನ್ಸಿಡರ್ ಮಾಡಿ ಹೇಳ್ತಿದ್ದಾರೆ. ಫ್ರಮ್ ದೀಸ್ ಆಕ್ಟಿವಿಟೀಸ್ ಕ್ಯಾನ್ ವಿ ಕನ್ಕ್ಲೂಡ್ ದಟ್ ಆನ್ ರಬ್ಬಿಂಗ್ ಟು ಆಬ್ಜೆಕ್ಟ್ಸ್ ಟುಗೆದರ್ ದೇ ಬಿಕಮ್ ಎಲೆಕ್ಟ್ರಿಕಲಿ ಚಾರ್ಜ್ಡ್. ಎರಡು ರಬ್ ಮಾಡೋದ್ರಿಂದ ಅದು ಎಲೆಕ್ಟ್ರಿಕಲಿ ಚಾರ್ಜ್ ಆಗುತ್ತಾ? ಆಗುತ್ತೆ. ಅದು ಕನ್ಕ್ಲೂಷನ್ಗೆ ಬರ್ಬೋದಾ ಅಂತ ಒಂದು ಕ್ವೆಶ್ಚನು. ವೇರ್ ಡಸ್ ದಿಸ್ ಚಾರ್ಜ್ ಕಮ್ ಫ್ರಮ್? ಇನ್ನೊಂದು ಮೇನ್ ಕ್ವೆಶ್ಚನ್, ಚಾರ್ಜ್ ಎಲ್ಲಿಂದ ಬರುತ್ತೆ? ರಬ್ ಮಾಡಿದ ತಕ್ಷಣ ಎಲ್ಲಿಂದ ಉತ್ಪತ್ತಿ ಆಗುತ್ತೆ? ದಿಸ್ ಕ್ವೆಶ್ಚನ್ ಕ್ಯಾನ್ ಬಿ ಆನ್ಸರ್ಡ್ ಬೈ ನೋಯಿಂಗ್ ದಟ್ ಅನ್ ಆಟಮ್ ಈಸ್ ಡಿವಿಸಿಬಲ್. ಅಲ್ಲಿಗೆ ಇಲ್ಲೇನು ಹೇಳ್ತಿದ್ದಾರೆ? ಆಟಮ್ನ ಡಿವೈಡ್ ಮಾಡ್ಬೋದು ಅಂತ. ಆ್ಯಂಡ್ ಕನ್ಸಿಸ್ಟ್ ಆಫ್ ಚಾರ್ಜ್ ಪಾರ್ಟಿಕಲ್. ಜೊತೆಗೆ ಅದರಲ್ಲಿ ಚಾರ್ಜ್ ಪಾರ್ಟಿಕಲ್ ಇದೆ ಅಂತ ಹೇಳ್ತಿದ್ದಾರೆ. ಆ ಥರ ಬ್ರೇಕ್ ಆದಾಗ ಚಾರ್ಜ್ ಪಾರ್ಟಿಕಲ್ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? Many scientists contributed in revealing the presence of charged particle in an atom. ಎಷ್ಟೊಂದು ಜನ ಸೈಂಟಿಸ್ಟು ಈ ಆಟಮ್ ಅಲ್ಲಿ ಚಾರ್ಜ್ ಪಾರ್ಟಿಕಲ್ ಇದೆ ಅಂತ ತುಂಬ ಮಾಡಿದ್ದಾರೆ, ಕಂಡುಹಿಡಿಯಕ್ಕೆ ಟ್ರೈ ಮಾಡಿದ್ದಾರೆ. ಇಟ್ ವಾಸ್ ನೋನ್ ಬೈ 19th century. ಇಲ್ಲಿ ಹೇಳಿದ್ರು ಇದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ. It was known by 19th century that the atom was indivisible particle but contained at least one subatomic particle. ಇಲ್ಲಿ ಹೇಳಿದ್ರು ಒಂದೇ ಒಂದು ಸಣ್ಣ ಅಟಾಮಿಕ್ ಪಾರ್ಟಿಕಲ್ ಇದೆ ಅಂತ ಅಲ್ಲಿ ಹೇಳಿದ್ರು. The electron identified by J.J. Thomson. ಈ ಎಲೆಕ್ಟ್ರಾನ್ ಐಡೆಂಟಿಫೈ ಮಾಡಿದ ಯಾರು? J.J. Thomson. ಅದರೊಳಗಡೆ ಎಲೆಕ್ಟ್ರಾನ್ ಇದೆ ಅಂತ ಕಂಡುಹಿಡಿದಿರೋದು ಯಾರು? J.J. Thomson. Even before the electron was identified by E. Goldstein in 1886. ಇದನ್ನ ಗೋಲ್ಡ್ಸ್ಟೈನ್ ಅವರು ಸಹ 1886 ಅಲ್ಲಿ ಇದೆ ಅಂತ ಹೇಳಿದ್ರು. ಏನ್ನ? ಎಲೆಕ್ಟ್ರಾನ್ನ. Discovered the presence of new radiation in the gas discharge called them canal rays. ಗ್ಯಾಸ್ ಡಿಸ್ಚಾರ್ಜ್ ಆದಾಗ ಅಲ್ಲೊಂದು ರೇಡಿಯೇಷನ್ ಬರುತ್ತೆ. ಆ ರೇಡಿಯೇಷನ್ನ ಕೆನಲ್ ರೇಸ್ ಅಂತ ಗೋಲ್ಡನ್ ಸ್ಟೈನ್ ಹೇಳಿದರು. ಏನು ಹೇಳು? ಗ್ಯಾಸ್ ಡಿಸ್ಚಾರ್ಜ್ ಆದಾಗ ಬರೋ ಏನ್ ಹೇಳ್ತಾರೆ? ಕೆನಲ್ ರೇಸ್. ಯಾರು ಹೇಳಿದ್ದು? ಗೋಲ್ಡ್ಸ್ಟೈನ್. ಜೆ ಥಾಮ್ಸನ್ ಏನಿದೆ ಅಂತ ಪ್ರೂವ್ ಹೇಳಿದ್ರು? ಎಲೆಕ್ಟ್ರಾನ್. ಅದ್ರಲ್ಲಿ ಒಂದು ಕಣ ಇದೆ, ಚಿಕ್ಕ ಕಣ, ಅದು ಎಲೆಕ್ಟ್ರಾನ್ ಅಂತ ಅವ್ರು ಹೇಳಿದ್ರು. ಅದನ್ನೇ ಇವ್ರು ಇದೆ, ಅಲ್ಲೊಂದು ಎಲೆಕ್ಟ್ರಿಕ್ ಚಾರ್ಜ್ ಇದೆ ಅಂತ ಇವರು ಹೇಳಿದ್ರು, ಗೋಲ್ಡ್ಸ್ಟೈನ್. These rays were positively charged radiation which ultimately lead to the discovery of another subatomic particle. ಈ ಚಾರ್ಜಸ್ ಇದರಲ್ಲಿ ಏನೋ ರೇಸ್ ಇದೆ, ಏನೋ ಪಾಸಿಟಿವ್ಲಿ ಚಾರ್ಜ್ ರೇಸ್ ಇದೆ. ಆ ರೇಸ್ನೇ ಇವರು ಸಬ್ ಅಟಾಮಿಕ್ ಪಾರ್ಟಿಕಲ್ ಅಂತ ಹೇಳಿದ್ರು. ಏನು ಹೇಳಿದ್ರು? ಸಬ್ ಅಟಾಮಿಕ್ ಪಾರ್ಟಿಕಲ್. ಅದ್ರೊಳಗಡೆ ಚಿಕ್ಕ ಕಣ ಇತ್ತಲ್ಲ, ಆ ಸಬ್ ಅಟಾಮಿಕ್ ಪಾರ್ಟಿಕಲ್ ಇದೇ ಚಾರ್ಜ್, ಪಾಸಿಟಿವ್ ಚಾರ್ಜಸ್. ಓಕೆನಾ? ಅದ್ರಲ್ಲಿ ಏನಿದೆ? ಪಾಸಿಟಿವ್ ಚಾರ್ಜ್. ದಿಸ್ ಸಬ್ ಅಟಾಮಿಕ್ ಪಾರ್ಟಿಕಲ್ ಹ್ಯಾಡ್ ಅ ಚಾರ್ಜ್. ಇದ್ರೊಳಗಡೆ ಇರೋ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಲ್ಲಿ ಏನಿದೆ? ಚಾರ್ಜ್. ಅದರಲ್ಲೇ ಇರೋದು ಚಾರ್ಜ್. ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಸೈನ್. ಮ್ಯಾಗ್ನಿಟ್ಯೂಡಲ್ಲಿ ಈಕ್ವಲ್ ಇದೆ, ಸೈನಲ್ಲಿ ಮಾತ್ರ ಆಪೋಸಿಟ್ ಇನ್ ಸೈನ್ ಅಂದರೆ ನೆಗೆಟಿವ್ ಸಿಂಬಲ್ ಬರುತ್ತೆ ಅಂತ. ಟು ಆನ್ ಎಲೆಕ್ಟ್ರಾನ್. ಆಯ್ತಾ? ಇಟ್ಸ್ ಮಾಸ್ ವಾಸ್ ಅಪ್ರಾಕ್ಸಿಮೇಟ್ಲಿ
2000 times of that of electron. ಇದು 2000 ಎಲೆಕ್ಟ್ರಾನ್ ಎಷ್ಟಿದ್ರೆ ಅದು 2000 ಟೈಮ್ ಅಷ್ಟು ದೊಡ್ಡದಾಗಿತ್ತು ಅಂತ. ಇಟ್ ವಾಸ್ ಗಿವನ್ ದ ನೇಮ್ ಆಸ್ ಪ್ರೋಟಾನ್. ಅದಕ್ಕೆ ಏನಂತ ಹೆಸರು ಕೊಟ್ಟರು? Proton. In general, an electron is represented as E negative, e to the power of minus. Proton P positive, P to the power of plus. Okay. ಏನು E Negative. P Positive. The mass of the proton is taken as 1 unit charge as +1. ಒಂದು ಪ್ಲಸ್ ಪ್ರೋಟಾನ್ ಮೇಲೆ +1 ಅಂತ. ಆಸ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್ಗೆ ಸಿಂಬಲ್ ಏನು ಕೊಟ್ಟಿದ್ದಾರೆ? ಇ ಮೈನಸ್, ಪ್ರೋಟಾನ್ಗೆ P ಪ್ಲಸ್. ದ ಮಾಸ್ ಆಫ್ ದ ಎಲೆಕ್ಟ್ರಾನ್ ಈಸ್ ಕನ್ಸಿಡರ್ಡ್ ಟು ಬಿ ನೆಗ್ಲಿಜಿಬಲ್ ಅಂದರೆ ತುಂಬ ಕಮ್ಮಿ. ಅದಕ್ಕೆ ಏನಂತ ಕೊಟ್ಟಿದ್ದಾರೆ? ಸೈನ್ ಮೈನಸ್. ಈಗ ಹೇಳೋ ಪ್ರೋಟಾನ್ಗೆ ಏನು ಸೈನ್ ಕೊಟ್ಟಿದ್ದಾರೆ? Plus. ಪಿ ಪ್ಲಸ್ ಪಿ ಮತ್ತೆ 1. D ಪ್ಲಸ್ plus 1. ಟು ದ ಪವರ್ ಆಫ್ ಪ್ಲಸ್ ಅಂದರೆ P ಪಾಸಿಟಿವ್, E ನೆಗೆಟಿವ್. It seems that an atom was composed of proton and electron. ಈಗ ಏನು ಹೇಳ್ತಿದ್ದಾರೆ? ಆಟಮ್ ಒಳಗಡೆ ಏನೇನಿದೆ? ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಇಂದ ಕೂಡಿದೆ. ಮ್ಯೂಚುಯಲಿ ಬ್ಯಾಲೆನ್ಸಿಂಗ್ ದೇರ್ ಚಾರ್ಜಸ್. ಎಷ್ಟು ಕ್ಲೀನಾಗಿ ಬ್ಯಾಲೆನ್ಸ್ ಆಗಿದೆ ಆಯಿತಾ? ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮ್ಯೂಚುಯಲಿ ಬ್ಯಾಲೆನ್ಸ್ಡ್ their charges. It also Appeared. It also appeared that the protons were in interior of the atom. ಈಗ ಆಟಮ್ ಅಂದರೆ ಪ್ರೋಟಾನ್ ತುಂಬ ಒಳಗಡೆ ಇತ್ತಂತೆ. ಪ್ರೋಟಾನ್ for whereas electron could easily be removed off but not proton. ಎಲೆಕ್ಟ್ರಾನ್ ಇಲ್ಲೆಲ್ಲೋ ಇರುತ್ತೆ, ಈಸಿಯಾಗಿ ಅದನ್ನು ತೆಗೆದುಬಿಡ್ಬೋದು ಆಚೆಗೆ, ಆದರೆ ಪ್ರೋಟಾನ್ನ ತೆಗಿಯಕ್ಕೆ ಆಗ್ತಿರ್ಲಿಲ್ವಂತೆ. Now the big question was, what sort of structure did these particles of the atom form? ಈಗ ದೊಡ್ಡ ಕ್ವೆಶನ್ ಏನು ಅಂದರೆ, ಯಾವ ಶೇಪಲ್ಲಿ ಇರ್ಬೋದು ಈ ಪ್ರೋಟಾನೇ ಆಗಲಿ, ನ್ಯೂಟ್ರಾನ್ ಎಲೆಕ್ಟ್ರಾನೇ ಆಗಲಿ, ಆಮೇಲೆ ಆಟಮಲ್ಲೇ ಯಾವ ಸ್ಟ್ರಕ್ಚರ್ ಫಾರ್ಮ್ ಆಗ್ಬೋದು ಅಂತ. ವಿ ವಿಲ್ ಫೈಂಡ್ ದಿ ಆನ್ಸರ್ ಟು ದಿಸ್ ಕ್ವೆಶನ್ ಬಿಲೋ.